ಜ್ಯೋತಿಷಿ ಕಮಲಾಕರ್ ಭಟ್ ಏನಿದ್ದಾರೆ ಅವರಿಗೆ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದರು ಮತ್ತು ಅರೆಸ್ಟ್ ಕೂಡ ಆಗಿದ್ದರು. ಆದರೆ ಈಗ ಈ ವಿಚಾರದಲ್ಲಿ ಕಮಲಾಕರ್ ಭಟ್ ಮತ್ತು ಸುಚಿತ್ರಾ ಮೇಲೆ ಹಲ್ಲೆ ಆಗಿದೆ. ನಿಜಕ್ಕೂ ಕೂಡ ಏನು ಘಟನೆ ಆಗಿದೆ, ಅಲ್ಲಿ ಒಂದು ಜೀವ ಹೋಗಿದೆ. ಆ ಜೀವ ಹೋಗಿರುವಂತಹ ವಿಚಾರದಲ್ಲಿ ಆ ಕೇಸ್ನಲ್ಲಿ ಈ ಇಬ್ಬರ ಮೇಲೆಯೂ ಕೂಡ ಆರೋಪ ಇದೆ. ಇವು ಜಗಳವನ್ನು ಬಿಡಿಸೋಕೆ ಬಂದಂತಹ ಗಂಡನ ಅಣ್ಣನನ್ನು ಕೊಲೆ ಮಾಡಲಾಗಿದೆ. ಅದು ಕೂಡ ಸುಚಿತ್ರಾ ಗ್ಯಾಂಗ್ ಏನಿದ್ದಾರೆ ಅವರಿಂದ. ಈಗ ಈ ಕಮಲಾಕರ್ ಭಟ್ ಮತ್ತು ಸುಚಿತ್ರಾ ಮೇಲೆ ಹಲ್ಲೆ ಆಗಿದೆ. ಅವರು ಹಲ್ಲೆ ಮಾಡಿದ್ದಾರೆ. ನಡು ರಸ್ತೆಯಲ್ಲಿನೇ ಜೀಪನ್ನು ತಡೆದು ಹಲ್ಲೆ ಮಾಡಿದ್ದಾರೆ ಸಾರ್ವಜನಿಕರು. ಯಾಕಂದರೆ ಇವರು ಮಾಡಿರೋ ಕೆಲಸವನ್ನು ನೋಡಿ. 4 ಆರೋಪಿಗಳನ್ನು ಕೋರ್ಟ್ಗೆ ಹಾಜರುಪಡಿಸುವಂತಹ ವೇಳೆ ಈ ಘಟನೆ ಆಗಿದೆ. ಉತ್ತರ ಕನ್ನಡದ ಸಿದ್ದಾಪುರದಲ್ಲಿ ನಡೆದಂತಹ ವಸಂತ್ ನಾಯಕ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವರನ್ನ ಕರೆದುಕೊಂಡು ಹೋಗ್ತಾ ಇರ್ತಾರೆ. ಆರೋಪಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಾರ್ವಜನಿಕ ವಲಯದಲ್ಲೂ ಕೂಡ. ಸ್ಥಳೀಯರು ರೊಚ್ಚಿಗೆದ್ದು ಆರೋಪಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಿಂಗ ಮಾಡೋದು ಅಂತ ಹೇಳಿ ಪ್ರಕರಣದ A1 ಆರೋಪಿ ಸುಚಿತ್ರಾ, A3 ಜ್ಯೋತಿಷಿ ಕಮಲಾಕರ್ ಭಟ್, ಇನ್ನು A2 ಏನಿದ್ದಾರೆ ಲೋಕನಾಥ್. ಇವರಿಗೆ ಜನರು ಸಖತ್ತಾಗಿ ಗೂಸಾ ಕೊಟ್ಟಿದ್ದಾರೆ. ದಾರಿಯಲ್ಲಿ ಕರ್ಕೊಂಡು ಹೋಗಬೇಕಾದ್ರೆ ಪೊಲೀಸ್ ಜೀಪನ್ನು ತಡೆದು ಮನ ಬಂದಂತೆ ಥಳಿಸಿದ್ದಾರೆ. ಸಾರ್ವಜನಿಕರು ಹೊಡೆದಿದ್ದಾರೆ ಹೆಂಗೆ ಬೇಕಾದ್ರಂಗೆ. ಸಿದ್ದಾಪುರ JMFC ಕೋರ್ಟ್ಗೆ ಹಾಜರುಪಡಿಸುವಂತಹ ವೇಳೆ ಈ ಘಟನೆ ನಡೆದಿದೆ. ಚಪ್ಪಲಿಯಿಂದ ಹೊಡೆದು ತಮ್ಮ ಆಕ್ರೋಶವನ್ನು ಹೊರಗಾಕಿದ್ದಾರೆ ಸಾರ್ವಜನಿಕರು. ಯಾಕಂದರೆ ನೀನೊಬ್ಬ ಜ್ಯೋತಿಷಿ ಸ್ವಾಮೀಜಿ ಆಗಿದೆ, ಆದರೂ ಕೂಡ ಹೆಣ್ಣು ಮಕ್ಕಳನ್ನು ಈ ರೀತಿಯಾಗಿ ಬಳಸ್ಕೊಂಡಿದ್ದೀಯಾ ನಿನ್ನ ಕಾಮದ ಆಟಕ್ಕೆ. ಸುಚಿತ್ರಾ ಏನಿದ್ದಾಳೆ, ನನ್ನ ಅನೈತಿಕ ಸಂಬಂಧ ತಿಳಿದಿದೆ ಅಂತ ಹೇಳಿ, ಅಥವಾ ಮಹೇಶ್ ಏನಿದ್ದಾನೆ ಗಂಡ, ಮಹೇಶ್ ಮತ್ತು ಸುಚಿತ್ರಾ ಇವರಿಬ್ಬರ ಮಧ್ಯೆ ಗಲಾಟೆ ಆಗ್ತಾ ಇರುತ್ತೆ. ಇದೇ ವಿಚಾರವಾಗಿ ಕಂಪ್ಲೇಂಟ್ ಕೊಡೋಕ್ಕೂ ಹೋಗಿರ್ತಾನೆ. ಈ ವಿಚಾರ ಎಲ್ಲಿಗೆ ಹೊರಗೆ ಬಂದುಬಿಡುತ್ತೆ, ಆಗ ಇದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಸುಚಿತ್ರಾ ಒಂದು ಗ್ಯಾಂಗ್ ಕೂಡ ಕರೆಸಿರ್ತಾಳೆ ಸೇಫ್ಟಿಗೆ ಅಂತ. ಗಲಾಟೆ ನಡೀತಿರಬೇಕಾದ್ರೆ ವಸಂತ್ ನಾಯಕ್ ಅಡ್ಡ ಬರ್ತಾನೆ, ಸುಚಿತ್ರಾ ಗಂಡರ ಅಣ್ಣ. ಬಂದಾಗ ಆತನ ಮೇಲೆ ಕೂಡ ಹಲ್ಲೆ ಆಗುತ್ತೆ. ಅದು ದೊಡ್ಡ ಮಟ್ಟದಲ್ಲಿ ಮಾರಣಾಂತಿಕವಾಗಿ ಹಲ್ಲೆ ಆಗುತ್ತೆ. ಆತನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತಹ ದಾರಿಯಲ್ಲಿನ ಆತ ಪ್ರಾಣವನ್ನು ಬಿಡ್ತಾನೆ. ಈ ಘಟನೆ ದೊಡ್ಡ ಮಟ್ಟದ ಸುದ್ದಿ ಆಗುತ್ತೆ. ನಿನ್ನೆ ಒಬ್ಬ ಸ್ವಾಮೀಜಿಯ ಅಕ್ರಮ ಸಂಬಂಧದ ವಿಚಾರವಾಗಿ ಒಂದು ಕೊಲೆ ಆಗಿದೆ ಅಂತಂದರೆ ಇದು ಎಂತಹ ಘಟನೆ ಅಂತ ನಾವು ನೋಡಿದ್ದೀವಿ. ಬರೀ ಒಂದು ಮೆಸೇಜ್ ಕಳಿಸಿದ್ದ ಹೆಣ್ಣುಮಗಳಿಗೆ ಅಂತ ಹೇಳಿ ಕೂಡ ಅಲ್ಲಿ ಕೊಲೆ ಆಯಿತು. ಗೊತ್ತಿದೆ ನಿಮ್ಗೆ ಯಾವ ಕೇಸು ಅಂತ ಹೇಳಿ. ಇನ್ನು ಈ ವಿಚಾರದಲ್ಲಿ ಅಕ್ರಮ ಸಂಬಂಧ ಹೊರಗೆ ಬಂದಿದೆ ಅಥವಾ ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ, ದೂರು ಕೊಡೋಕ್ಕೆ ಹೋಗೋದಕ್ಕೆ ಈ ರೀತಿಯಾಗಿ ಕೊಲೆ ಆಗೋಗಿದೆ. ಸಾರ್ವಜನಿಕರು ಯಾವ ರೀತಿಯಾಗಿ ಸುಮ್ಮನೆ ಇರ್ತಾರೆ? ಪ್ರತಿನಿತ್ಯವೂ ಕೂಡ ಬಂದು ಪಾಠ ಪ್ರವಚನ, ಒಳ್ಳೆಯ ಉಪದೇಶ, ತೊಂದರೆ ಇದ್ದರೆ ಅದಕ್ಕೆ ಪರಿಹಾರ ಎಲ್ಲವನ್ನೂ ಕೂಡ ಮಾಡಿಕೊಡ್ತೀನಿ, ದೇವರ ಭಕ್ತ ನಾನು ಅಂತ ಹೇಳಿ ಶ್ಲೋಕಗಳನ್ನು ಹೇಳ್ತಾ ಕೂತ್ಕೊಳ್ತಿದ್ರು ಟಿವಿಗಳ ಮುಂದೆ. ನಾನು ದುಬ್ಬ ಸಾಚ ಅಂತ ಹೇಳಿ. ಅಂತಹ ಒಬ್ಬ ಜ್ಯೋತಿಷಿ ಇಂತಹ ಕೃತ್ಯವನ್ನು ಮಾಡ್ತಾನೆ, ಇಂತಹ ಕೃತ್ಯದಲ್ಲಿ ಕೈ ಜೋಡಿಸ್ತಾನೆ, ಭಾಗಿಯಾಗ್ತಾನೆ ಅಂದರೆ ನಿಜಕ್ಕೂ ಕೂಡ ಜನಕ್ಕೇನೆ ಶಾಕ್ ಆಗಿದೆ. ನಾವು ಎಂಥವರನ್ನು ನಂಬಿಬಿಟ್ವಿ, ನಾವು ಎಂಥವರನ್ನು ಪ್ರತಿನಿತ್ಯವೂ ಕೂಡ ಟಿವಿಯಲ್ಲಿ ನೋಡಿ ಅವ್ರು ಹೇಳಿದ್ದನ್ನು ಮಾಡ್ತಾ ಇದ್ವಿ ಅಂತ. ಪಾಪ ಪರಿಹಾರಕ್ಕಾಗಿ ಸೂಚನೆಗಳನ್ನು, ಸಲಹೆಗಳನ್ನು ಕೊಡ್ತಾ ಇದ್ದಂತಹ ಜ್ಯೋತಿಷಿ ಒಬ್ಬರು ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಅರೆಸ್ಟ್ ಆಗಿದ್ದಾರೆ ಅಂತ ಹೇಳಿ ರೊಚ್ಚಿಗಂತಹ ಜನ ರಸ್ತೆಯಲ್ಲಿ ಪೊಲೀಸ್ ವ್ಯಾನನ್ನು ಏನು ಹೋಗ್ತಾ ಇರುತ್ತೆ ಅದನ್ನು ತಡೆದು ಚಪ್ಪಲಿಯಿಂದ ಹೊಡೆದು ಬುದ್ಧಿ ಕಳಿಸಿದ್ದಾರೆ ಇಬ್ಬರಿಗೂ ಕೂಡ. ಏನು ಮಾಡಿದ್ದೀರಿ ನೀವು ಅಂತ ಹೇಳಿ. ಯಾಕಂದರೆ ಅಷ್ಟರ ಮಟ್ಟಿಗೆ ಆಕ್ರೋಶ ಇದೆ ಸಾರ್ವಜನಿಕ ವಲಯದಲ್ಲಿ ಈ ವಿಚಾರವಾಗಿ. ನಿನ್ನೆಯಿಂದಲೂ ಕೂಡ ಇದೇ ವಿಚಾರ ಸಂಚಲನವನ್ನು ಮೂಡಿಸ್ತಾ ಇದೆ. ಒಬ್ಬ ಜ್ಯೋತಿಷಿಯಾಗಿ ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು ಸಮಾಜದಲ್ಲಿ ಅನ್ನೋದು ಗೊತ್ತಿರಲಿಲ್ಲ. ಒಳ್ಳೆಯ ಉಪದೇಶ ಮಾಡೋದು ಹೊರಗೆ, ಆದರೆ ಒಳಗೆ ಬೇರೆ ರೀತಿಯಾದಂತಹ ವಿಚಾರಗಳಿವೆ. ತನ್ನ ಕಾಮುಕ ಮುಖವಾಡ ಇದರಲ್ಲಿ ಬಯಲಾಗಿದೆ. ಒಬ್ಬ ಮಹಿಳೆಯ ಜೊತೆ ಅಕ್ರಮ ಸಂಬಂಧವನ್ನು ಇಟ್ಟುಕೊಂಡು ಈಗ ಸಿಕ್ಕಾಕೊಂಡಿದ್ದಾನೆ, ಆರೋಪಿಯಾಗಿ ಅರೆಸ್ಟ್ ಆಗಿದ್ದಾನೆ, A3 ಆಗಿದ್ದಾನೆ ಈಗ ಇದರಲ್ಲಿ. ಇನ್ನು ಲೋಕನಾಥ್ ಏನಿದ್ದಾನೆ, ಈ ಮಹಿಳೆಯ ತಂದೆ, ಆತ ಕೂಡ ಇದಕ್ಕೆ ಸಪೋರ್ಟ್ ಮಾಡಿದ, ಆತ A2 ಆಗಿದ್ದಾನೆ. A1 ಸುಚಿತ್ರಾ ಆಗಿದ್ದಾನೆ. ಈ ವಿಚಾರವಾಗಿ ನಡು ರಸ್ತೆಯಲ್ಲೇನೆ ತಡೆದು ಕೋರ್ಟ್ಗೆ ಕರ್ಕೊಂಡು ಹೋಗಬೇಕಾದ್ರೆ ಅಲ್ಲಿನ ಜನರು ಏನಿರ್ತಾರೆ, ಇವರೇ ಹೋಗ್ತಾ ಇದ್ದಾರೆ ಅಂತ ಗೊತ್ತಾಗಿದೆ, ಅದು ಜೀಪನ್ನು ನಿಲ್ಲಿಸ್ಬಿಟ್ಟು ಹೊಡೆದಿದ್ದಾರೆ ಚೆನ್ನಾಗಿ. ಪೊಲೀಸರನ್ನು ಕೂಡ ಲೆಕ್ಕ ಮಾಡಿಲ್ಲ, ಅವ್ರನ್ನ ಸೈಡಿಗೆ ತಳ್ಳಿ, ಸರ್ ನೀವು ಸುಮ್ಮನೆ ಇರಿ, ಇವ್ರು ಮಾಡಿರುವಂಥ ಕೆಲಸಕ್ಕೆ ಇದೇ ರೀತಿ ಶಿಕ್ಷೆ ಆಗಬೇಕು, ಕೋರ್ಟ್ ಏನು ಶಿಕ್ಷೆ ಕೊಡುತ್ತೋ ಇಲ್ವೋ ಗೊತ್ತಿಲ್ಲ, ಅದು ಮುಂದಕ್ಕೆ ಬಿಟ್ಟಿದ್ದಂತಹ ವಿಚಾರ, ಆದರೆ ನಾವು ಈಗ ಸ್ವತಃ ನಾವೇ ಶಿಕ್ಷೆಯನ್ನು ಕೊಡ್ತೀವಿ ಅಂತ ಹೇಳಿ ನಡು ರಸ್ತೆಯಲ್ಲಿ ಮನ ಬಂದಂತೆ ಹೊಡೆದಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.